ಹಾಸನದಲ್ಲಿ ಪತ್ನಿಯನ್ನ ಕೊಂದು ಪತಿ ನೇಣಿಗೆ ಶರಣಾದನ ಅನ್ನುವಂತಹ ಅನುಮಾನ, ಅಕ್ರಮ ಸಂಬಂಧದ ಹಿನ್ನೆಲೆ ಪತ್ನಿಯನ್ನ ಕೊಂದನ ಪತಿರಾಯ ಅನ್ನುವಂತಹ ಅನುಮಾನ ಮೂಡುವಂತಹ ಸುದ್ದಿಯೊಂದು ಕೇಳಿ ಬರ್ತಾ ಇದೆ. ಬೇಲೂರು ತಾಲೂಕಿನ ಕೆಸಗೋಡು ಗ್ರಾಮದಲ್ಲಿ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ತಾನೇ ಕೊಲೆ ಮಾಡಿರೋದಾಗಿ ಈ ಭೂಪ ವಿಡಿಯೋ ಬಿಡುಗಡೆ ಮಾಡಿದ್ದಾನೆ. ಪತ್ನಿಯ ಮೃತದೇಹವನ್ನ ಯಾರು ಹುಡುಕಬೇಡಿ ಅಂತ ಬೇರೆ ಹೇಳಿದ್ದಾನೆ. ಪತ್ನಿ ಗಗನಾಳನ್ನ ಕೊಲೆ ಮಾಡಿದ್ದೀನಿ ಅಂತ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ. ರಘು ಅನ್ನುವಂಥ ವ್ಯಕ್ತಿ ಚಿಕ್ಕಮಗಳೂರಿನ ಮನೆಯಲ್ಲಿಯೇ ಹೆಂಡತಿಯನ್ನ ಕೊಂದು ಹಾಕಿದ್ನ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ರಘು ವಿಡಿಯೋವನ್ನು ಆಧರಿಸಿ ಮೃತದೇಹಕ್ಕಾಗಿ ಪೊಲೀಸರು ಶೋಧ ಮಾಡ್ತಾ ಇದ್ದಾರೆ. ಅವಳ ಅಫೇರ್ ಇರೋದಕ್ಕೆ ನಾನು ಇದು ಮಾಡ್ತಾ ಇರೋದು. ನಾನು ಹೇಳ್ಬಾರ್ದು ಅನ್ಕೊಂಡು ತಡ್ಕೊಂತಿದ್ದೆ. ಅವಳಿಗೆ ಯಾವೊಂದ್ ಜೊತೆ ಅಫೇರ್ ಇತ್ತು ಆಯ್ತಾ. ನನ್ನ ದೂರ ಮಾಡಿ ಅವನ ಜೊತೆ ಫೋನಲ್ಲಿ ನಾನು ಇಲ್ದ ಮನೆಗೆ ಬರಕ್ ಹೇಳೋದು ಇವೆಲ್ಲ ಮಾಡಿದಳು ಆಯ್ತಾ. ನಾನು ತಡ್ಕೊಂಡು ಇಷ್ಟ ತನಕ ಯಾರಿಗೂ ಹೇಳ್ಬಾರ್ದು, ನನ್ನ ಮನೆ ಸಂಸಾರ ಅನ್ಕೊಂಡಿದ್ದೆ. ಯಾವಾಗ್ಲೂ ನನ್ನ ವಿಡಿಯೋ ಕಾಲ್ ಮಾಡೋದು ಅವನ ಜೊತೆಯ ಹಿಂಗೆಲ್ಲ ಮಾಡಲು ನನ್ನ ಹತ್ರ ಸೇರಿಸ್ದಂಗೆ ಅವನ ಜೊತೆ ಮಾಡ್ಕೊಂಡಿದ್ಲು. ಹೋಯ್ತು ಅಂದ್ರೆ ಮನೆ ಕರ್ಸ್ಕೊಳ್ಳೋದು ಹಿಂಗೆಲ್ಲ ಮಾಡೋಳು. ಅಫೇರ್ ಇದ್ದಲ್ಲ ಅವಳ ಅಫೇರ್. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಖುಷ್ವಂತ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಖುಷ್ವಂತ್, ಏನಿದು ಘಟನೆ? ಪೊಲೀಸರು ಯಾವ ನಿಟ್ಟಿನಲ್ಲಿ ತನಿಖೆ ಮಾಡ್ತಾ ಇದ್ದಾರೆ? ಶ್ರೀಲಕ್ಷ್ಮಿ, ಈಗಾಗಲೇ ಈ ಘಟನೆ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಿರುವಂತದ್ದು. ಈಗಾಗಲೇ ಪತಿ ರಘು ಏನಿದ್ದಾರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ನೇಣಿಗೆ ಶರಣಾದ ರೀತಿಯಲ್ಲಿ ಅವರ ಶವ ದೊರಕಿರುವಂತದ್ದು. ಮಾಹಿತಿ ಪ್ರಕಾರ ಏನು ರಘು ಇದ್ದಾರೆ, ಅವರು ಚಿಕ್ಕಮಗಳೂರಿನಲ್ಲಿ ಬೇಕರಿಯನ್ನ ನಡೆಸಿಕೊಂಡು ಜೀವನವನ್ನ ಮಾಡ್ತಾ ಇದ್ರು. ಜೊತೆಗೆ ಅವರಿಗೆ 2 ಮಕ್ಕಳು ಇದ್ದಾರೆ. ಇನ್ನ ರಘು ಅವರು ಶವವಾಗಿ ದೊರಕಿದ ನಂತರ ಅವರ ಮೊಬೈಲ್ ನಲ್ಲಿ ಒಂದು ಸೆಲ್ಫಿ ವಿಡಿಯೋ ಕೂಡ ಸಿಕ್ಕಿರುವಂತದ್ದು. ಆ ವಿಡಿಯೋದಲ್ಲಿ ತನ್ನ ಪತ್ನಿಗೆ ಬೇರೆಯವರೊಂದಿಗೆ ಸಂಬಂಧ ಇತ್ತು, ಬೇರೆಯವ್ರ ಜೊತೆ ಮಾತನಾಡ್ತಿದ್ರು. ಹಾಗಾಗಿ ಅದನ್ನ ಎಷ್ಟು ಹೇಳಿದ್ರು ನನಗೆ ಸಹಿಸ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ನಾನು ಆಕೆಯನ್ನ ಮುಗಿಸಿದ್ದೇನೆ ಮತ್ತು ನೀವು ಆಕೆಯ ದೇಹವನ್ನು ಕೂಡ ಹುಡುಕ್ಲಿಕ್ಕೆ ಹೋಗ್ಬೇಡಿ, ಅದು ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಅನ್ನುವಂತ ಒಂದು ವಿಡಿಯೋ ಕೂಡ ಇರುವಂತದ್ದು. ಇನ್ನ ಮನೆಯವರನ್ನ ಸಂಪರ್ಕಿಸಿದಾಗ ಅವರ ಮನೆಯವರು ಅಂದ್ರೆ ಅವರ ರಘು ಅವರ ತಂದೆ ಕೂಡ ಅವರಿಗೂ ಕೂಡ ತಮಗೆ ಏನೋ ಅವರ ಸಂಬಂಧಿಕರಿಗೆ ಒಬ್ಬರಿಗೆ ಮಧ್ಯಾಹ್ನ ಬೆಳಗಿನ ಜಾವ ರಘು ಕಾಲ್ ಮಾಡಿದ್ರು ಅನ್ನುವಂಥದ್ದು. ಜೊತೆಗೆ ಸುಮಾರು 3 ಗಂಟೆಯಲ್ಲಿ ರಘು ಅವರ ತಂದೆಗೆ ಫೋನ್ ಮಾಡಿ ಕಾಲ್ ಮಾಡಿ ಮಾತನಾಡಿರುವಂತದ್ದು. ಹೀಗಾಗಿ ಗಾಬರಿಗೊಂಡ ಅವರ ತಂದೆ ಚಿಕ್ಕಮಗಳೂರಿಗೆ ಏನು ಬೆಳಗಿನ ಜಾವನೇ ಕಾರ್ ಮಾಡ್ಕೊಂಡು ಹೋಗಿದ್ದಾರೆ. ಆಗ ರಘು ಸ್ಥಳದಲ್ಲಿ ಇರಲಿಲ್ಲ. ಜೊತೆಗೆ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಪೊಲೀಸ್ನವ್ರ ಮೂಲಕ ಒಂದು ನೆಟ್ವರ್ಕ್ ಚೆಕ್ ಮಾಡಿದಾಗ ಪುನಃ ರಘು ಊರು ಕೆಸ್ಕೋಡ್ ಏನಿತ್ತು ಆ ಮೂಲಕ ಮಾರ್ಗವೇ ತೋರಿಸಿದೆ. ಹೀಗಾಗಿ ಬಂದು ನೋಡುವಾಗ ರಘು ಅವರ ತಂದೆಯವರ ಜಮೀನು ತೋಟ ಇತ್ತು, ಅಲ್ಲಿ ನೇಣು ಹಾಕೊಂಡ ಸ್ಥಿತಿಯಲ್ಲಿ ಅವರ ದೇಹ ಪತ್ತೆ ಆಗಿದೆ. ಆದ್ರೆ ಪತ್ನಿ ಗಗನ ಏನಿದ್ರು ಅವರ ಶವ ಇನ್ನೂ ಕೂಡ ಸಿಕ್ಕಿಲ್ಲ. ಹೀಗಾಗಿ ಇದನ್ನ ತನಿಖೆ ಮಾಡ್ತಾ ಇರುವಂತದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಖುಷ್ವಂತ್ ಡೀಟೇಲ್ಸ್ಗಾಗಿ.